ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೂ ರಾಜಮಾತೆಯಾದಂಥ ಸ್ವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ, ಪ್ರಕೃತ ಮಾತಾ, ವಸುಂಧರ ಮಾತಾ, ಭೂಮಾತಾ ನಿಮ್ಗೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ, ನನ್ನ ಧ್ಯಾನ ಮಾರ್ಗಕ್ಕೆ ಕೊಂಡೊಯ್ದಂತಹ ನನ್ನ ಪ್ರೀತಿಯ ಚಿಕ್ಕಮ್ಮ ವಿಜಯಲಕ್ಷ್ಮಿ ಅವ್ರಿಗೂ ಸಹ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ವಿಶೇಷವಾಗಿ ನನ್ನ ತಂದೆ ತಾಯಿಗೂ, ನನ್ನ ಅತ್ತೆ ಮಾವಂದ್ರಿಗೂ ಸಹ ನಾನು ಕೃತಜ್ಞತೆಯನ್ನು ತಿಳಿಸುತ್ತೇನೆ. ಅದೇ ರೀತಿ ಇವತ್ತು ಒಂದು ಪತ್ರಿಜಿಯವರ ವಾಣಿಯ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮಾಸ್ಟರ್ಸ್. ಶರೀರ ದೃಷ್ಟಿಯಿಂದ ನೋಡಿದರೆ ಎಲ್ಲವೂ ದುಃಖವೇ, ನರಕವೇ. ಆತ್ಮ ದೃಷ್ಟಿಯಿಂದ ನೋಡಿದರೆ ಎಲ್ಲವೂ ಸ್ವರ್ಗವೇ ಮತ್ತು ವೈಭವವೇ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದರಿಂದ ಎಲ್ಲರಿಗೂ ಆಧ್ಯಾತ್ಮಿಕ ದೃಷ್ಟಿ ಬೇಕು ಮತ್ತೆ ಆತ್ಮ ದೃಷ್ಟಿ ಬೇಕು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಾನು ಮೊದಲಿಗೆ ಧ್ಯಾನಕ್ಕೆ ಬಂದಾಗ ಧ್ಯಾನ ಕಸ್ತೂರಿ ಪುಸ್ತಕವನ್ನು ತಗೊಳ್ತಾ ಇದ್ದೆ. ಅದರಲ್ಲಿ ಪತ್ರಿಜಿ ಸರ್ ಪ್ರಥಮ ವಾರ್ಷಿಕ ಪುಣ್ಯಸ್ಮರಣೆ ಅಂತ ಹೇಳ್ಬಿಟ್ಟು ಮಾಸ್ಟರ್ಸ್ ಜುಲೈ 2023ರಲ್ಲಿ ಭೂಲೋಕಕ್ಕೆ ಅವರ ಆಗಮನ ಮತ್ತೆ ಭೂಲೋಕದ ಒಂದು ನಿರ್ಗಮನ. ನಾನು 2022ರಲ್ಲಿ ನಾನು ಧ್ಯಾನಕ್ಕೆ ಬಂದೆ 8ನೇ ತಿಂಗಳಲ್ಲಿ. ಬಟ್ ನಮ್ಮ ಪತ್ರಿಜಿ ಸರ್ 24ನೇ ತಾರೀಕು 7ನೇ ತಿಂಗಳು 2022ರಲ್ಲಿ ಈ ಜಗತ್ತನ್ನು ಬಿಟ್ಟು ಹೋಗಿದ್ದಾರೆ. ಆದ್ರೆ ನಮ್ಮೆಲ್ಲರ ಜೊತೆಗೆ ಇದ್ದಾರೆ ಪ್ರತಿ ಕ್ಷಣದಲ್ಲಿ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ. ಅದೇ ರೀತಿ ನಮ್ಮ ಪತ್ರಿ ಸರ್ ಒಂದಷ್ಟು ಇಲ್ಲಿ ಧ್ಯಾನ ಜಗತ್ ಮತ್ತೆ ಧ್ಯಾಸ ಜಗತ್ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಾನು ಸ್ವಲ್ಪ ಇಚ್ಛಿಸೆ ಮಾಡ್ತೀನಿ. ಕೆಲಸದ ಮೇಲೆ ಗಮನ ಅಂದ್ರೆ ನಾವು ಯಾವ ರೀತಿ ಏನ್ ಕೆಲಸ ಮಾಡ್ತಿದ್ದೀವಿ ಆ ಕೆಲಸದ ಮೇಲೆ ಗಮನ ಇಂದ ಅಂತ ಅನ್ಕೊಂಡ್ರೆ ಅಲ್ಲಿ ಕರ್ಮಯೋಗ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪತ್ರಿ ಸರ್. ಕೆಲಸದ ಮೇಲೆ ಗಮನ ಇದ್ದಾಗ ಅದನ್ನ ಕರ್ಮಯೋಗ ಅಂತ ಹೇಳ್ತಾರೆ. ಶ್ವಾಸದ ಮೇಲೆ ಗಮನ ಅಂತ ಅಂದ್ರೆ ಧ್ಯಾನ ಯೋಗ. ಶ್ವಾಸದ ಮೇಲೆ ಗಮನ ಆಲ್ರೆಡಿ ಎಲ್ರು ನಾವ್ ಅನ್ಕೊಂತಿರ್ತೀವಿ ನಾನ್ ಧ್ಯಾನ ಮಾಡ್ತೀನಿ ಅಂತಂದೇಳಿ. ಬಟ್ ಏನೂ ಇಲ್ಲ, ಆಲ್ರೆಡಿ ಅದು ಸಹಜವಾಗಿ ಸರಳವಾಗಿ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ತಿದೀವಿ ಅಷ್ಟೇ. ಅದೇ ಶ್ವಾಸದ ಮೇಲೆ ಗಮನ ಅಂದ್ರೆ ಅದು ಧ್ಯಾನ ಯೋಗ. ಮಾತಿನ ಮೇಲೆ ಗಮನ ಅಂತಂದ್ರೆ ಅದು ಬುದ್ಧಿ ಯೋಗ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಎಲ್ಲ ಗೊತ್ತಿರಬಹುದು. ಬಹುಶಃ ನಮ್ಮ ಮಾತಿನ ಮೇಲೆ ಹಿಡಿತ ಇಲ್ದಿದ್ರೆ ಎಷ್ಟು ಅಪಾಯಕಾರಿ ಆಗುತ್ತೆ ಅಂತ ಇಲ್ಲಿ ಮಾತು ಹಿಡಿತಾ ಇದ್ರೆ ನಮ್ಮ ಆ ವ್ಯಕ್ತಿ ಹೆಂಗೆ, ಆ ಮನುಷ್ಯ ಯಾವ ರೀತಿ ಅಂತೇಳಿ ಮಾತಿನಲ್ಲೇ ಅಳಿತಾರೆ ಅವರ ವ್ಯಕ್ತಿತ್ವವನ್ನ ಅಂತ ಇಲ್ಲಿ. ಅದೇ ರೀತಿ ಮಾತಿನ ಮೇಲೆ ಗಮನ ಅಂತ ಅಂದ್ರೆ ಅಲ್ಲಿ ಬುದ್ಧಿಯೋಗ ಅಂತ. ಅಹಿಂಸೆಯ ಮೇಲೆ ಗಮನ ಅದೇ ಕರುಣ ಯೋಗ. ಅಹಿಂಸೆ ಯಾವುದೇ ರೀತಿ ನಾವು ಯಾವುದಕ್ಕೆ ಆಗ್ಲಿ ಅಹಿಂಸೆಯನ್ನ ಮಾಡಬಾರದು. ಅದರ ಮೇಲೆ ಒಂದು ಗಮನ ಇದ್ರೆ ಅದು ಒಂದು ಕರುಣ ಯೋಗ ಅಂತ ಹೇಳ್ತಾ ಇದ್ದಾರೆ. ಆದರೆ ನೆಕ್ಸ್ಟ್ ಕರ್ತವ್ಯದ ಮೇಲೆ ಗಮನ ಅದು ಧರ್ಮ ಯೋಗ ಅಂತ ಹೇಳ್ತಾ ಇದ್ದಾರೆ. ಕರ್ತವ್ಯದ ಮೇಲೆ ಗಮನ ಯಾವ್ದಿದು ಕರ್ತವ್ಯ ಅಂದ್ರೆ ನಾನೊಬ್ಬ ಗೃಹಿಣಿಯಾಗಿ ಮನೆತನ ಅತ್ತೆ ಮಾವ ಆಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ಹೋಗು ಬರೋರನ್ನ ಸಹ ನಾನು ನೋಡ್ಕೊಂತ ಅವರ ಆಗು ಹೋಗುಗಳನ್ನ ನೋಡ್ಕೊಂತ ನನ್ನ ಕೆಲಸಗಳನ್ನೂ ಸಹ ನನಗೆ ಗಮನದಲ್ಲಿ ಇಟ್ಕೊಂಡು ಅದು ಒಂದು ಕರ್ತವ್ಯ. ಅದರ ಮೇಲೆ ಅದು ಗಮನ ಇದ್ದಂದ್ರೆ ಅದು ನನ್ನ ಧರ್ಮ, ಅದು ಧರ್ಮ ಯೋಗ ಅಂತ ಅನ್ಸಿಕೊಳ್ಳುತ್ತೆ. ಅದೇ ರೀತಿ ಸತ್ಯದ ಮೇಲೆ ಗಮನ. ನಾವು ಹಾಡುವ ಮಾತು ಯಾವ ರೀತಿ ಇರ್ಬೇಕು, ಸತ್ಯದ ಮೇಲೆ ಗಮನ. ಸುಳ್ಳು ಆತರ ಎಲ್ಲ ಮಾತಾಡೋದ್ರಿಂದ ನಮಗೆ ತುಂಬಾ ಅಪಾಯಕಾರಿಯಾಗುತ್ತೆ. ಏನೇ ಆಗ್ಲಿ, ಸಮಯ ಆಗ್ಲಿ, ಸಂದರ್ಭ ಏನೇ ಒಂದು ಪರಿಸ್ಥಿತಿ ಬಂದ್ರು ನಾವು ಹಾಡುವ ಮಾತು ಸತ್ಯದ ಮೇಲೆ ಗಮನ ಇರಬೇಕು. ಅದು ಏನ್ ತೋರ್ಸುತ್ತೆ ಅಂದ್ರೆ ಜ್ಞಾನ ಯೋಗವನ್ನು ತೋರ್ಸುತ್ತೆ. ಅದೇ ರೀತಿ ಶಾಸ್ತ್ರೀಯ ದೃಷ್ಟಿಕೋನದ ಮೇಲೆ ಗಮನ. ಒಂದು ಶಾಸ್ತ್ರ ಆಗಿರ್ಬಹುದು,
ಎಲ್ಲೋ ಏನೋ ಒಂದು ಮನೆ ಕಾರ್ಯಕ್ರಮದ ಬಗ್ಗೆ ಕೇಳುವುದಾಗಿರ್ಬೋದು, ಅದೇ ರೀತಿ ಮನೆ ಕಟ್ಲಿಕ್ಕಾಗಿರ್ಬೋದು, ಮದುವೆಗಳಲ್ಲಿ ಎಲ್ಲವನ್ನು ಶಾಸ್ತ್ರ ದೃಷ್ಟಿಕೋನದ ಮೇಲೆ ಗಮನ ಇದ್ರೆ ಅದು ಏನಂತ ಅನ್ಸ್ಕೊಳ್ಳುತ್ತೆ ಅಂದ್ರೆ ವಿಜ್ಞಾನ ಯೋಗ ಅಂತ ಅನ್ಸ್ಕೊಳ್ಳುತ್ತೆ. ಅದೇ ರೀತಿ ಆತ್ಮರ್ಪಣದ ಮೇಲೆ ಗಮನ ಅಂದ್ರೆ ಭಕ್ತಿ ಯೋಗ ಅಂತ ಕೇಳಿಸುತ್ತೆ. ನಾವೆಲ್ಲ ಮುಂಚೆ ಗೊತ್ತಿರ್ಲಿಲ್ಲ, ಪೂಜೆ ಪುನಸ್ಕಾರಗಳಲ್ಲಿ ತುಂಬಾ ತಲ್ಲೀನರಾಗ್ತಿದ್ವಿ. ಈಗಿನ ದಿನಗಳಲ್ಲಿ ಈ ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ ಸ್ವಲ್ಪನೇ ಈಗೆಲ್ಲ ನಾವೇ ದೇವರುಗಳು ಅಂತ ಗೊತ್ತಾಗ್ಬಿಟ್ಟಿದೆ. ಎಲ್ಲನೂ ನಮ್ಮಲ್ಲೇ ಇರುತ್ತೆ. ದೇವರನ್ನು ಸಹ ನಾವು ಪ್ರತ್ಯಕ್ಷವಾಗಿ ನೋಡಿಲ್ಲ, ಆದ್ರೂ ನಮ್ಮಲ್ಲೇ ಇದ್ದಾನೆ. ಈ ಶಿವ ಅಂತ ಅನ್ಕಂಡ್ರೆ ಶಿವನ ರೂಪವನ್ನು ನೋಡ್ತೀವಿ, ಗಣಪತಿ ಅನ್ಕಂದ್ರೆ ಗಣಪತಿ ರೂಪವನ್ನು ನೋಡ್ತೀವಿ, ವಿಷ್ಣು ಅನ್ಕಂದ್ರೆ ವಿಷ್ಣುವಿನ ರೂಪವನ್ನು ನೋಡ್ತೀವಿ. ಎಲ್ಲವೂ ನಮ್ಮಲ್ಲೇ ಇದೆ. ಹಾಗಾಗಿ ಇದನ್ನ ಆತ್ಮರ್ಪಣದ ಮೇಲೆ ಗಮನ ಅಂತ ಅನ್ಕೊಂಡಾಗೆ ಇದನ್ನ ಭಕ್ತಿ ಯೋಗ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅದೇ ರೀತಿ ಆತ್ಮವಿಶ್ವಾಸದ ಮೇಲೆ ಗಮನ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮೇಲೆ ನಮಗೆ ಇರ್ಬೇಕು ಗಮನ. ಆತ್ಮವಿಶ್ವಾಸದ ಮೇಲೆ ಗಮನ ಅಂತಂದ್ರೆ ಅಲ್ಲೇ ಪ್ರಗತಿ ಯೋಗ. ಆತ್ಮವಿಶ್ವಾಸದ ಮೇಲೆ ಗಮನ ಅಂತ ಹೇಳಿದ್ರೆ ಪ್ರಗತಿ ಯೋಗ. ಗುರು ವಾಕ್ಯದ ಮೇಲೆ ಗಮನ, ಅದನ್ನ ಶಿಷ್ಯ ಧರ್ಮ ಯೋಗ ಅಂತ ಹೇಳ್ತಾರೆ. ಗುರು ವಾಕ್ಯದ ಮೇಲೆ ಗಮನ ಅಂತ ಹೇಳಿದಾಗ ಇಲ್ಲಿ ನಾವೆಲ್ಲರೂ ನೆನ್ಪು ಮಾಡ್ಕೋಬೇಕಾಗಿರೋದು ನಮ್ಮ ಪತ್ರಿ ಸರ್ನ ಅಂತ ಹೇಳ್ಕೋಬಹುದು, ಮತ್ತೆ ನಮ್ಮ ರಂಗನಾಥ್ ಗುರುಜಿ ಅವ್ರನ್ನಂತ ಹೇಳ್ಕೋಬಹುದು. ಇಲ್ಲಿ ಯಾಕೆ ಅಂತಂದ್ರೆ ಆನಾಪಾನ ಸತಿ ಧ್ಯಾನ, ಉಸಿರಿನ ಮೇಲೆ ಗಮನ ಇಟ್ಟಾಗ ನಮಗೆಲ್ಲ ಏನ್ ಸಿಗ್ತಾ ಇದೆ, ನಾವ್ ಯಾವ ರೀತಿ ಇರ್ಬೇಕು, ವಾಸ್ತವದಲ್ಲಿ ಹೇಗ್ ಬದುಕ್ಬೇಕು ಅಂತವನ್ನೆಲ್ಲವನ್ನು ತಿಳಿತಾ ಇರ್ಬೇಕು ಅಂತ ಅಂದಾಗ ಗುರುವಾಕ್ಯದ ಮೇಲೆ ಗಮನ. ಅವರೆಲ್ಲ ಆನಾಪಾನ ಸತಿ ಧ್ಯಾನವನ್ನು ನಮ್ಗೆ ಪರಿಚಯಿಸದೇ ಇದ್ದರೆ ನಾವು ಯಾವ ರೀತಿ ಇರ್ತಿದ್ವೋ ಗೊತ್ತಿಲ್ಲ. ಅದೇ ರೀತಿ ನಮ್ಮ ರಂಗನಾಥ್ ಗುರುಜಿ ಆಗಿರ್ಬಹುದು, ಇಷ್ಟೊಂದು ವೇದಿಕೆಯನ್ನು ಕಲ್ಪಿಸಿಕೊಂಡಿದ್ದಾರೆ. ಅಲ್ಲಿ ಅವರು ಎಷ್ಟು ಕೃತಜ್ಞತೆ ಹೇಳಿದ್ರು ಸಹ ಕಡಿಮೆ. ಅವರೊಬ್ಬ ಗುರುಗಳಾಗಿ ಅವರ ಮೇಲೆ ಒಂದು ಗಮನ ಇಟ್ಟಾಗ ನಾವೆಲ್ಲರೂ ಶಿಷ್ಯ ಧರ್ಮ ಯೋಗವನ್ನು ಪಾಲಿಸಿದ ಹಾಗೆ ಅಂತ ಹೇಳ್ಬಹುದು. ಅದೇ ರೀತಿ ಪ್ರತಿನಿತ್ಯದ ಶಿಕ್ಷಣದ ಮೇಲೆ ಗಮನ. ಶಿಕ್ಷಣ ಅಂತ ಹೇಳಿದ್ರೆ ಮಾಸ್ಟರ್ಸ್ ಪ್ರತಿ ಶಾಲಾ ಕಾಲೇಜಿಗೆ ಹೋಗುವಂತ ಪುಸ್ತಕ ಪಾಠ್ಯಗಳನ್ನೇ ತೆಗೆದುಕೊಂಡುವಂತ ವಿದ್ಯಾರ್ಥಿಗಳೇ ಅಲ್ಲ. ಪ್ರತಿಯೊಬ್ಬ ಗೃಹಿಣಿನೂ ವಿದ್ಯಾರ್ಥಿನೇ. ಅತಿ ವಯಸ್ಕಾದರೂ ಒಬ್ಬ ಶಿಕ್ಷಣವನ್ನು ಪಡೆದುಕೊಳ್ಳಬಹುದು. ಯಾವ ರೀತಿ ಆದ್ರೂ ಒಂದು ಸಣ್ಣ ಮಕ್ಕಳಿಂದ ಆಗಿರ್ಬೋದು, ದೊಡ್ಡವರಿಂದ ಆಗಿರ್ಬೋದು, ಎಲ್ಲರಿಂದನೂ ಪಡೆಯುವಂತಹ ಇದು ಪ್ರತಿನಿತ್ಯನೂ ಸಹ ಶಿಕ್ಷಣ ಅದ ಮೇಲೆ ಗಮನ ಅದ ಅಂತ ಅನ್ಕೊಂಡಾಗೆ ಗುರು ಧರ್ಮ ಯೋಗ ಅಂತ ಅನ್ಸಿಕೊಳ್ಳುತ್ತೆ. ಅದೇ ರೀತಿ ಪರಸ್ಪರ ಸಹಕಾರದ ಮೇಲೆ ಗಮನ ಅಂತ ಹೇಳ್ತಾರೆ. ಪರಸ್ಪರ ಸಹಕಾರದ ಮೇಲೆ ಗಮನ ಅಂತಂದ್ರೆ ಇದನ್ನ ಸಂಘ ಧರ್ಮ ಅಂತ ಹೇಳ್ತಾರೆ ಮಾಸ್ಟರ್ಸ್. ಯಾವ ರೀತಿ ಇದು ಪರಸ್ಪರ ಸಹಕಾರ ಅಂತಂದಾಗ ನಾನು ಒಬ್ಬ ಗೃಹಿಣಿ ಆಗಿದ್ರಿಂದ ನನ್ನ ನೇರವಾಗಿ ಯೋಚನೆ ಮಾಡ್ಬೇಕು ಅಂತಂದಾಗ ಅಕ್ಕಪಕ್ಕದ ಮನೆಯಲ್ಲಿ ಮಾಸ್ಟರ್ಸ್ ಏನಾದ್ರೂ ಒಂದು ಬೇಕಾ ಅಂತ ಅನ್ಸಿದ್ರೆ, ಎಲ್ಲರ ಮನೆಯಲ್ಲೂ ಎಲ್ಲದೂ ಸಹ ಇರುತ್ತೆ ಅಂತ ಅಲ್ಲ, ಇರುತ್ತೆ. ಬಟ್ ಇಲ್ಲದೆ ಇದ್ರೂ ಸಹ ಅಕ್ಕಪಕ್ಕದವರ ಮನೆಯ ಸಹಾಯದಿಂದ ಆಗಿರಬಹುದು, ಕೊಡುಕೊಳ್ಳುವಿಕೆ ಆಗಿರ್ಬೋದು, ನಾವು ಅವರಿಗೆ ಕೊಡುವುದರ ಮೂಲಕ ಅವರು ನಮಗೆ ಕೊಡುವುದರ ಮೂಲಕ ಇದು ಒಂದು ಪರಸ್ಪರ ಸಹಕಾರದ ಮೇಲೆ ಗಮನ. ಅದು ಏನನ್ಸುತ್ತೆ, ಸಂಘ ಧರ್ಮ ಯೋಗ ಅಂತ ಅನಿಸಿಕೊಳ್ಳುತ್ತೆ ಮಾಸ್ಟರ್ಸ್. ಅದೇ ರೀತಿ ಪರಿಸರಗಳ ಪರಿಶುದ್ಧತೆ ಮೇಲೆ ಗಮನ. ಪರಿಸರದ ಮೇಲೆ ನಾವು ಮನೆ ಅಥವಾ ನಮ್ಮ ಮನೆ ನೇರವಾಗಿ ಅಷ್ಟೇ ಸ್ವಚ್ಛತವಾಗಿ ಇಟ್ಕೊಳ್ಳೋದು, ಅದೇ ರೀತಿ ನಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತವಾಗಿ ಇಟ್ಕೊಳ್ಳೋದು. ಹಾಗೆ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಎಲ್ಲೇ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ದೇವಸ್ಥಾನಕ್ಕೆ ಹೋದಾಗ ಒಂದು ಬಾಳೆಹಣ್ಣು ಸಿಪ್ಪೆ ತಿಂದು ಯಾರಾದ್ರೂ ಅಲ್ಲೇ ಹಾಕಿರ್ಬಹುದು, ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತೆಗೆದು ಪಕ್ಕಕ್ಕೆ ಯಾರಿಗೂ ತೊಂದರೆ ಆಗದೆ ಪಕ್ಕಕ್ಕೆ ಎತ್ತಿಡಬಹುದರಲ್ಲಿ ಸಹ ನಾವು ಒಂದು ಹೆಲ್ಪ್ ಮಾಡಬಹುದು. ಅದೇ ರೀತಿ ಎಲ್ಲೋ ರೋಡಲ್ಲಿ ಹೋಗ್ತಿರ್ತೀವಿ, ಕಲ್ಲು ಮುಳ್ಳುಗಳಿಂದನೂ ಸಹ ಎಲ್ಲೋ ಒಂದು ಇರುತ್ತೆ, ಅದನ್ನು ಸಹ ನೋಡದೆ ಇರದೆ ಬರಬಾರದು. ಅದನ್ನ ಸಹ ಪಕ್ಕದಲ್ಲಿ ಇಡುವಂತ ಕೆಲಸವನ್ನು ನಾವು ಮಾಡಬೇಕು. ಅದನ್ನ ನಾವು ಪರಿಸರಗಳ ಪರಿಶುದ್ಧತೆ ಮೇಲೆ ಗಮನ ಅಂತ ಅನ್ಸ್ಕೊಂಡಾಗ ಇದನ್ನ ಏನಂತ ಹೇಳ್ತಾರೆ ಅಂದ್ರೆ ಮಾಸ್ಟರ್ಸ್ ಪೌರ ಧರ್ಮ ಯೋಗ ಅಂತ ಹೇಳ್ತಾರೆ. ಅದೇ ರೀತಿ
ವ್ಯಕ್ತಿ ನ್ಯಾಯದ ಮೇಲೆ ಗಮನ. ವ್ಯಕ್ತಿ ನ್ಯಾಯದ ಮೇಲೆ ಗಮನ ಅಂತ ಹೇಳಿದ್ರೆ ಇದು ರಾಜಧರ್ಮ ಯೋಗ ಅಂತ ಹೇಳ್ತಾರೆ. ವ್ಯಕ್ತಿ ನ್ಯಾಯದ ಮೇಲೆ ಗಮನ. ಯಾವಾಗ್ಲೂ ಒಬ್ರು ಏನಾದ್ರು ತಪ್ಪು ಕೆಲಸ ಮಾಡಿರ್ತಾರೆ ಅಂತಂದ್ರೆ ಅವರು ತಪ್ಪಿನ ಅರಿವನ್ನು ಮೂಡಿಸ್ಬೇಕು. ಎಲ್ಲಿ ತಪ್ಪಾಗಿದೆ, ನೀನಿಂತ ತಪ್ಪು ಮಾಡಿದೀಯಾ ಅಂತ ಹೇಳಿ ತಿದ್ದಿ ಬುದ್ಧಿ ಹೇಳ್ಬೇಕು. ಅವ್ರನ್ನ ತಪ್ಪು ಮಾಡಿದ್ರು ಸಹ ಪ್ರೋತ್ಸಾಹ ಮಾಡಬಾರ್ದು. ಅಲ್ಲಿ ನ್ಯಾಯಯುತವಾಗಿ ನಾವು ಮಾತನಾಡಬೇಕು. ಅದೇ ರೀತಿ ವ್ಯಕ್ತಿ ನ್ಯಾಯದ ಮೇಲೆ ಗಮನ ಇದ್ದಾಗ ಅದನ್ನ ರಾಜಧರ್ಮ ಯೋಗ ಅಂತ ಹೇಳ್ತಾರೆ. ಅನುಭವಗಳ ಪರಂಪರೆಯ ಮೇಲೆ ಗಮನ, ಅದನ್ನ ಆತ್ಮಧರ್ಮ ಯೋಗ ಅಂತ ಹೇಳ್ತಾರೆ. ನಾನು ಧ್ಯಾನಕ್ಕೆ ಬಂದ ಮೇಲೆ ನನಗೆ ಯಾವ ರೀತಿ ಅನುಭವ ಆಗಿದೆ, ಆ ಅನುಭವನ ಯಾವ ರೀತಿ ನಾನು ಯೋಚನೆ ಮಾಡ್ತಾ ಇರ್ತೀನಿ, ಆ ಅನುಭವನ ಯಾರಿಗೆ ಯಾವ ರೀತಿ ನಾನು ಹೇಳ್ತಾ ಇರ್ತೀನಿ, ಇದನ್ನ ಪರಂಪರೆಯಾಗಿ ಹೇಳ್ತಾ ಬರೋದ್ರಿಂದ ಆ ಅನುಭವಗಳ ಪರಂಪರೆಯ ಮೇಲೆ ಅದರ ಮೇಲೆ ಗಮನ ಇದ್ದಾಗ ಅದಕ್ಕೆ ನಾವು ಆತ್ಮಧರ್ಮ ಯೋಗ ಅಂತ ಹೇಳ್ತೀವಿ ಮಾಸ್ಟರ್ಸ್. ಅದೇ ರೀತಿ ಸಕಲ ಪ್ರಾಣಿ ಕೋಟಿ ಜೊತೆ ಮಿತ್ರತ್ವದ ಮೇಲೆ ಗಮನ. ಸಕಲ ಪ್ರಾಣಿ ಪಕ್ಷಿಗಳು ಎಲ್ಲವನ್ನು ದಾಟಿ ನಾವು ಒಂದು ಮನುಷ್ಯರ ಜನ್ಮವನ್ನು ಪಡೆದಿದ್ದೇವೆ. ಈ ಮನುಷ್ಯನ ಜನ್ಮ ಅನ್ನೋದು ಸಿಗುವುದೇ ಒಂದು ದುರ್ಲಾಭ. ಅದೇ ರೀತಿ ಒಂದು ಗಿಡ ಮರಗಳಾಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು, ಒಂದು ನಾಯಿ ಬೆಕ್ಕು, ಈ ತರ ಎಲ್ಲದರಲ್ಲೂ ಸಕಲ ಪ್ರಾಣಿ ಕೋಟಿ ಜೊತೆ ಮಿತ್ರತ್ವದ ಮೇಲೆ ಗಮನ. ಅವರಲ್ಲೂ ಸಹ ನಾನಿದ್ದೇನೆ, ನನ್ನಲ್ಲೂ ಸಹ ಅವರಿದ್ದಾರೆ, ಎಲ್ಲರಲ್ಲೂ ಇರುವುದು ಉಸಿರು ಅಂತ ಹೇಳಿ ಈ ತರ ಅದ್ರ ಮೇಲೆ ತರ ಗಮನ ಇದ್ದಾಗ ಅದನ್ನ ಮೈತ್ರಿಯ ಬುದ್ಧ ಯೋಗ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇಷ್ಟು ಪತ್ರಿಜಿಯವರ ಧ್ಯಾಸ ಜಗತ್ ಮತ್ತೆ ಧ್ಯಾನ ಜಗತ್ತು ಯಾವುದರ ಮೇಲೆ ಗಮನ ಇದ್ದಾಗ ಅದನ್ನ ಯಾವ ರೀತಿ ಧ್ಯಾನ ಜಗತ್ ಧ್ಯಾಸ ಜಗತ್ ಅಂತೇಳಿ ಒಂದಷ್ಟು ಮಾತುಗಳನ್ನ ಸರ್ ಹೇಳಿದ್ದಾರೆ. ಆ ಮಾತುಗಳನ್ನ ನಿಮ್ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ನನಗೆ ತಿಳಿದಿರೋ ಹಾಗೆ ಸರ್ ಹೇಳಿರೋದನ್ನ ನನಗೆ ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಂಡಿದ್ದೀನೋ ಅದನ್ನ ನಿಮ್ ಮುಂದೆ ಪ್ರಸ್ತುತ ಮಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು 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 ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.